ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ NEPನಲ್ಲಿ 4th SEM ಓದ್ತಾ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ. DSC-IV ಅಂತ ಇನಾರ್ಗ್ಯಾನಿಕ್ ಫಿಸಿಕಲ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಅದರಲ್ಲಿ ಒಂದು ಯೂನಿಟ್ ಬರುತ್ತೆ, ಅದು ಎಲೆಕ್ಟ್ರೋಕೆಮಿಸ್ಟ್ರಿ. ಅದರದ್ದು 4ನೇ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಕೋಹ್ಲ್ರಾಶ್ ಲಾ ಆಫ್ ಇಂಡಿಪೆಂಡೆಂಟ್ ಮೈಗ್ರೇಷನ್ ಆಫ್ ಅಯಾನ್ಸ್ ಅಂತ ಬರುತ್ತೆ, ಅದನ್ನು ಹೇಳ್ತಾ ಹೋಗ್ತೀನಿ. ಸೊ ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆದಮೇಲೆ ಪ್ಲೇ ಲಿಸ್ಟ್ಗೆ ಹೋಗಿ NEP 4th SEM ಅಂತ ಕೊಟ್ಟರೆ ಎಲ್ಲ ವೀಡಿಯೋಗಳು ಇದುವರೆಗೂ ಅಪ್ಲೋಡ್ ಮಾಡಿರೋ ಎಲ್ಲ ವೀಡಿಯೋಗಳು ನಿಮಗೆ ಒಂದೇ ಕಡೆಗೆ ಸಿಗ್ತಾ ಹೋಗುತ್ತೆ. ಎಗೇನ್ ಎಲೆಕ್ಟ್ರೋಕೆಮಿಸ್ಟ್ರಿ 1, 2, 3, 4 ಅಂತ ಮಾಡಿದ್ದೀನಿ. ನೀವು ಅದೇ ಆರ್ಡ್ರಲ್ಲಿ ಓದ್ಕೊಂಡ್ರೆ ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಈಗ ನಿಮಗೆ ಸ್ಪೆಸಿಫಿಕ್ ಕಂಡಕ್ಟೆನ್ಸು ಮತ್ತು ಮೋಲಾರ್ ಕಂಡಕ್ಟೆನ್ಸ್ ವಿತ್ ಅ ಕಾನ್ಸಂಟ್ರೇಷನ್ ಏನಾಗುತ್ತೆ ಅಂತ ಹೇಳಿದ್ವಿ. ಸೊ ಕಂಡಕ್ಟೆನ್ಸ್ ಅಂದರೆ ಏನು ಅಂದರೆ ಕಂಡಕ್ಟಿವಿಟಿ ಅಂದರೆ ಏನು ಅಂತಂದರೆ ಕಂಡಕ್ಟೆನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ಎ ಸೊಲ್ಯೂಷನ್, ಅದಕ್ಕೆ ನಾವೇನಂತ ಕರಿತೀವಿ, ಕಂಡಕ್ಟೆನ್ಸ್ ಅಂತ ಕರಿತೀವಿ. ಅದೇ ಥರ ಮೋಲಾರ್ ಕಂಡಕ್ಟೆನ್ಸ್ ಅಂದರೆ ಕಂಡಕ್ಟೆನ್ಸ್ ಆಫ್ ಎ ಸೊಲ್ಯೂಷನ್ ಅಟ್ 1 mole ಆಫ್ ಎನ್ ಎಲೆಕ್ಟ್ರಾನ್, ಅದಕ್ಕೆ ನಾವೇನಂತ ಕರಿತೀವಿ, ಮೋಲಾರ್ ಕಂಡಕ್ಟೆನ್ಸ್ ಅಂತ ಕರಿತೀವಿ. ಸೊ ಮೋಲಾರ್ ಕಂಡಕ್ಟೆನ್ಸ್ಗೆ ನೀವು ವಾಟರ್ ಆ್ಯಡ್ ಮಾಡ್ತಾ ಹೋದರೆ ವಿತ್ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ದ ಎಲೆಕ್ಟ್ರೋಡ್ ಸೊಲ್ಯೂಷನ್ ಬೋತ್ ಕಂಡಕ್ಟಿವಿಟಿ ಆ್ಯಂಡ್ ಮೋಲಾರ್ ಕಂಡಕ್ಟಿವಿಟಿ ಆಲ್ಸೋ ಚೇಂಜಸ್. ಸೊ ಸ್ಪೆಸಿಫಿಕ್ ಕಂಡಕ್ಟಿವಿಟಿ ಇರ್ಬೋದು ಅಥವಾ ಕಂಡಕ್ಟಿವಿಟಿ ಇರ್ಬೋದು, ಮೋಲಾರ್ ಕಂಡಕ್ಟಿವಿಟಿ ಇರ್ಬೋದು. ವಿತ್ ಅ ಡೈಲ್ಯೂಷನ್ ಏನಾಗ್ತಾ ಹೋಗುತ್ತೆ ಅಂದರೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಬೋದು ಅಥವಾ ಕಾನ್ಸಂಟ್ರೇಷನ್ ಕಡಿಮೆ ಮಾಡ್ಬೋದು. ಆವಾಗ ಅದೇನಾಗ್ತಾ ಹೋಗುತ್ತೆ ಅಂದರೆ ಕಂಡಕ್ಟಿವಿಟಿ ಚೇಂಜ್ ಆಗ್ತಾ ಹೋಗುತ್ತೆ. ಕಂಡಕ್ಟಿವಿಟಿ ಅಂದ್ರೇನು, ಮೂವ್ಮೆಂಟ್ ಆಫ್ ಅಯಾನ್ಸ್ ವಿನ್ ದ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಥ್ರೂ ದಟ್, ಅದಕ್ಕೆ ನಾವೇನಂತ ಕರಿತೀವಿ, ಕಂಡಕ್ಟಿವಿಟಿ ಅಂತ ಕರಿತೀವಿ. ಯಾವುದೋ ಒಂದು ಸೊಲ್ಯೂಷನ್ ಇದೆ, ಆ ಸೊಲ್ಯೂಷನ್ಗೆ ನಾನು ಅದು ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಆಗಿದೆ, ಅದಕ್ಕೆ ನಾನು ಕರೆಂಟ್ ಪಾಸ್ ಮಾಡಿದ ತಕ್ಷಣ ಅಯಾನ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ, ಅಯಾನ್ಸು ಮೂವ್ ಆಗೋಕ್ಕೆ ಶುರು ಆಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಕಂಡಕ್ಟೆನ್ಸ್ ಅಂತ ಕರಿತೀವಿ. ಅದೇ ಸೊಲ್ಯೂಷನ್ಗೆ ನಾನು ಡೈಲ್ಯೂಷನ್ಸ್ ಮಾಡ್ತಾ ಹೋಗ್ತೀನಿ ಅಂತ ಇಟ್ಕೊಳ್ಳೋಣ, ಕಾನ್ಸಂಟ್ರೇಷನ್ನ ಡಿಕ್ರೀಸ್ ಮಾಡ್ತಾ ಹೋಗ್ತೀನಿ. ಅಂದ್ರೇನು, ವಾಲ್ಯೂಮ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ, ಅದಕ್ಕೆ ವಾಟರ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಆವಾಗ ನಂಬರ್ ಆಫ್ ಅಯಾನ್ಸ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದೇ ಥರ ನಾನು ಏನು ಮಾಡ್ತಾ ಹೋಗ್ತೀನಿ, ಅಪ್ ಟು ಇನ್ಫೈನೈಟ್ ಡೈಲ್ಯೂಷನ್ ಅದನ್ನು ಮಾಡ್ತಾ ಹೋಗ್ತೀನಿ. ಈಗ ಎಷ್ಟು 1.1 ಮೋಲಾರ್ ಇತ್ತು ಅಂತಂದರೆ 0.5 ಮಾಡ್ತೀನಿ, 0.5 ಇರೋದನ್ನ 0.25 ಮಾಡ್ತೀನಿ, 0.25 ಇರೋದನ್ನ 0.0125 ಆ ಥರ ಮಾಡ್ಕೊಳ್ತಾ ಹೋಗ್ತೀನಿ. ಅದೇ ಥರ ಎಲ್ಲಿ ತನಕ ಹೋಗ್ತೀನಿ ಅಂದರೆ ಅಪ್ ಟು ಇನ್ಫಿನಿಟಿ ನಾನು ಮಾಡ್ತಾ ಹೋಗ್ತೀನಿ. ಕಂಡಕ್ಟಿವಿಟಿ ಆಲ್ವೇಸ್ ಡಿಕ್ರೀಸಸ್ ವಿತ್ ಅ ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಇನ್ ಬೋತ್ ಅಂಡ್ ಸ್ಟ್ರಾಂಗ್ and weak electrolyte. This is due to decrease in the number of ions present per unit volume which carries the electric current, electric charges. ಸೊ ನನಗಿಲ್ಲಿ ವಾಲ್ಯೂಮ್, ಕ್ರಾಸ್ ಸೆಕ್ಷನ್ ಆಫ್ ದಿ ಕರೆಂಟು ಇಂಪಾರ್ಟೆಂಟ್ ಆಗುತ್ತೆ, ಕಾನ್ಸಂಟ್ರೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಡೈಲ್ಯೂಷನ್ ಆಗ್ತಾ ಹೋದಂಗೆ ನಂಬರ್ ಆಫ್ ಅಯಾನ್ಸ್ ರಿಮೈನ್ಸ್ ದಿ ಸೇಮ್, ಅದು ಚೇಂಜ್ ಆಗಲ್ಲ. ಬಟ್ ಆದರೆ ನಂಬರ್ ಆಫ್ ಎಂಟೈರ್ ಪರ್ ಯೂನಿಟ್ ವಾಲ್ಯೂಮ್ ಏನಾಗ್ತಾ ಹೋಗುತ್ತೆ, ವೇರಿ ಆಗ್ತಾ ಹೋಗುತ್ತೆ. ದ ಕಂಡಕ್ಟಿವಿಟಿ ಯೂನಿಟ್ volume of a solution kept between two platinum electrode with 1 unit area cross section at a distance of unit. ಆವಾಗ ನಿಮ್ಗೆ ಮೋಲಾರ್ ಕಂಡಕ್ಟಿವಿಟಿ ಗಿವನ್ ಬೈ ದಿ ಇಕ್ವೇಷನ್ G is equal to K ಅಂತ ಹೇಳ್ತೀವಿ. G is equal to K ಅಂತಂದರೆ ಕಪ್ಪ ಅಂತ ಹೇಳ್ತಾರೆ. ಏರಿಯಾ ಎಷ್ಟು, 1 cm3, 1 cm² ತೊಗೊಂಡಿದ್ದೀವಿ. ಲೆಂತ್ 1 ಮೀಟರ್ ತೊಗೊಂಡಿದ್ದೀವಿ. ಮೋಲಾರ್ ಕಂಡಕ್ಟಿವಿಟಿ ಆಫ್ ಎ ಸೊಲ್ಯೂಷನ್ ಅಟ್ ಎ ಗಿವನ್ ಕಾನ್ಸಂಟ್ರೇಷನ್ ಇಸ್ ದಿ ಕಂಡಕ್ಟೆನ್ಸ್ ಆಫ್ ದಿ ವಾಲ್ಯೂಮ್ V containing 1 mole of an electrolyte kept between two electrodes, area of cross section A and a distance separation by L ಅಂತ ಕನ್ಸಿಡರ್ ಮಾಡ್ತೀವಿ. Molar conductivity of a strong electrolyte solution decreases with increase in concentration. This is due to increase in the volume of a solution containing 1 mole of an electrolyte. On dilution, molar conductivity decreases. This decrease in molar conductivity is compensated by a large increase in volume. The molar conductivity of an electrolyte solution containing 1 mole of an electrolyte goes on increasing with decrease in concentration. ಮೋಲಾರ್ ಕಂಡಕ್ಟಿವಿಟಿ ಏನಾಗ್ತಾ ಹೋಗುತ್ತೆ, 1 mole ಆಫ್ ಎಲೆಕ್ಟ್ರೋಲೈಟ್ ಗೋಸ್ ಆನ್ ಇನ್ಕ್ರೀಸಸ್ ವಿತ್ ಅ ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಡಿಕ್ರೀಸ್ ಮಾಡ್ತಾ ಇದ್ದಂಗೆ ಮೋಲಾರ್ ಕಂಡಕ್ಟೆನ್ಸ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆನ್ ಡೈಲ್ಯೂಷನ್ ಮೋಲಾರ್ ಕಂಡಕ್ಟಿವಿಟಿ ಡಿಕ್ರೀಸಸ್. This decrease in molar conductivity is compensated by a large increase in volume.
The molar conductivity of an electrolyte solution containing 1 mole of an electrolyte goes on increases with decrease in concentration. When the concentration approaches 0, the molar conductivity is known as limiting molar conductivity or molar conductivity at 0 concentration or molar conductivity at finite dilution. It is represented by the formula ಈ ಥರ ಅದನ್ನು ರೆಪ್ರೆಸೆಂಟ್ ಮಾಡಿ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಂತ ಹೇಳ್ತಾರೆ. The variation of molar conductivity of a strong electrolyte and a weak electrolyte when graph is plotted against the square root of the concentration of the solution. ಸೊ ಒಂದು KCl ತೊಗೊಂಡಿದ್ದೀವಿ, ಒಂದು ಅಸ್ಟಿಕ್ ಆಸಿಡ್ ತೊಗೊಂಡಿದ್ದೀವಿ, ಒಂದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟು, ಇನ್ನೊಂದು ವೀಕ್ ಎಲೆಕ್ಟ್ರೋಲೈಟು. ಎರಡನ್ನೂ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಮೋಲಾರ್ ಕಂಡಕ್ಟಿವಿಟಿ ದಟ್ ವಿ ಆರ್ ಕ್ಯಾಲ್ಕುಲೇಟೆಡ್, ಅದನ್ನು ನಾವು ವಿ ಆರ್ ಪ್ಲಾಟ್ ಅಗೇನ್ಸ್ಟ್ ದಿ ಸ್ಕ್ವೇರ್ ರೂಟ್ ಆಫ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್ ತೊಗೊಂಡಿದ್ದೀವಿ. ಆವಾಗ ನಮಗೆ ಈ ಥರ ಗ್ರಾಫ್ ಬರ್ತಾ ಹೋಗುತ್ತೆ. ಅದನ್ನು ಎಕ್ಸ್ಟ್ರಾಪೋಲೇಟ್ KCl ಆಯಿತು ಅಂತಂದರೆ, ನಿಮಗೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆಯಿತು ಅಂದರೆ ಸ್ಟ್ರೈಟ್ ಲೈನ್ ಬರುತ್ತೆ. ದ ವೇರಿಯೇಷನ್ ಆಫ್ ದಿ molar concentration with the square root of the concentration gives a straight line. This straight line when extended to x-axis which intercept the y-axis at a point which gives the value molar conductance at 0. The strong electrolyte, the molar conductivity is given by lambda is equal to lambda 0 a minus square root of c ಅಂತ ನನಗೆ ಇಲ್ಲಿ ಬರ್ತಾ ಹೋಗುತ್ತೆ. ಇದು it is applicable for the electrolytes. This equation where a is called as constant which depends on the nature of the solvent, type of the electrolyte and the temperature. Different electrolytes on dissociation produces the ions with the different charges. All the electrolyte of the particular type has been value a ಅಂತ ಹೋಗುತ್ತೆ. Weak electrolyte ಗೆ ತಗೊಂಡ್ರೆ with a decrease in the concentration, the molar conductivity increases due to the increase in degree of dissociation. This increases the number of ions. At low concentration, molar conductivity of a weak electrolyte increases rapidly as shown in the graph. As a result, when we plot graph versus x-axis versus y-axis, lambda max weak electrolyte cannot be obtained from the graphical method. Strong electrolyte ನನಗೆ ಈಸಿಯಾಗಿ ಬರುತ್ತೆ from the graphical method. But weak electrolyte, since I am going to get a graph in such a way that it doesn't extrapolate towards the y-axis, ನನಗೆ ಅದು ಕಂಡುಹಿಡಿಯೋದಕ್ಕೆ ಕಷ್ಟ ಆಗುತ್ತೆ. So in order to get the answer for the molar conductance at infinite dilution for a weaker electrolyte, we have a theory and that law we are going to call it as Kohlrausch law ಅಂತ ಹೇಳ್ತೀವಿ. The limiting molar conductivity of a weak electrolyte solution cannot be obtained by a graphical method at a 0 concentration or at a infinite dilution. As the concentration is too low, the conductivity of a solution is also very much less, which cannot be measured accurately. Hence the molar conductivity for a weak electrolyte obtained by applying the Kohlrausch. ಹಾಗಾಗಿ ನಮಗೆ Kohlrausch law ಬೇಕು. ಇದೇನು ಹೇಳುತ್ತೆ ಅಂದರೆ ಇಂಡಿಪೆಂಡೆಂಟ್ ಮೈಗ್ರೇಷನ್ ಆಫ್ ಅಯಾನ್ಸ್ ಅಂತ ಹೇಳುತ್ತೆ. Molar conductance at the equivalent conductance at a infinite dilution of a weak electrolyte is the sum of the ionic conductance of the cation and anion of the respective electrolyte. ಎರಡರ ಮೇಲೂ ಆಗುತ್ತೆ. So lambda naught plus lambda naught minus, that's the cation and anion, are limiting equivalent conductivities of cation and an anion. ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಯೂಸ್ ಟು ಕ್ಯಾಲ್ಕುಲೇಟ್ ದಿ ಲಿಮಿಟಿಂಗ್ ಮೋಲಾರ್ ಆರ್ ಈಕ್ವಿವೆಲೆಂಟ್ ಕಂಡಕ್ಟೆನ್ಸ್ ಆಫ್ ಎ ವೀಕ್ ಎಲೆಕ್ಟ್ರೋಲೈಟ್ಗೆ ನನಗೆ Kohlrausch law ಬೇಕು. ಯೂಸ್ ಇನ್ ದ ಡಿಟರ್ಮೈನ್ ಆಫ್ ಸಾಲ್ಯುಬಿಲಿಟಿ ಆಫ್ ದಿ ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್ ಬೇಕು. ಯೂಸ್ ಟು ಡಿಟರ್ಮೈನ್ ದಿ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂಡ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ಎ ವೀಕ್ ಆಸಿಡ್ ಅಂಡ್ ವೀಕ್ ಬೇಸ್ ಬೇಕು. ಯೂಸ್ ಟು ಡಿಟರ್ಮೈನ್ ಅಂಡ್ ಕ್ಯಾಲ್ಕುಲೇಟ್ ದಿ ಅಯಾನಿಕ್ ಪ್ರಾಡಕ್ಟ್ ಆಫ್ ವಾಟರ್ ಅಂಡ್ ಅಬ್ಸಲ್ಯೂಟ್ ಅಯಾನಿಕ್ ಮೊಬಿಲಿಟಿ ಆಫ್ ದಿ ಅಯಾನ್ಸ್ ಮಾಡೋದಕ್ಕೆ ನನಗೆ ಬೇಕಾಗುತ್ತೆ. ಗಿವ್ ದಿ ಅಪ್ಲಿಕೇಶನ್ಸ್ ಆಫ್ Kohlrausch law ಅಂತ 2 ಮಾರ್ಕ್ ಕೇಳ್ತಾರೆ, ಅಲ್ಲಿ ನಿಮಗೆ ಬೇಕಾಗುತ್ತೆ. ಸೊ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಗೆ ಗ್ರಾಫಿಕಲ್ ಮೆಥಡಿಂದ ನಾನು ಮೋಲಾರ್ ಕಂಡಕ್ಟೆನ್ಸ್ ಅಥವಾ ಈಕ್ವಿವೆಲೆಂಟ್ ಕಂಡಕ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ವೀಕ್ ಎಲೆಕ್ಟ್ರೋಲೈಟ್ಗೆ ನನಗೆ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಹಂಗೆ ಹ್ಯಾವ್ ದಿಸ್ ಲಾ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.